ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಶ್ರೀ ಬಸವ ಟಿವಿಯ ಸಮಸ್ತ ಸಹೃದಯ ವೀಕ್ಷಕ ಬಂಧುಗಳಿಗೆ ಶರಣು ಶರಣಾರ್ಥಿ. ವರಗುರು ಶರಣರ ಚಟುವಟಿಕೆಗಳ ಲವಲವಿಕೆಯ ನವಚೇತನವ ನೀಯುವ ವಾಚಸ್ಪತಿಗಳ ವಾಗ್ಜಾಲ ಮಣಿಮಾಲೆ ಕಾರ್ಯಕ್ರಮವಾದಂಥ ವಚನವಾಣಿ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಆತ್ಮೀಯವಾದಂಥ ಸ್ವಾಗತ ಸುಸ್ವಾಗತ. ಪ್ರಿಯ ವೀಕ್ಷಕರೇ, ವಚನವಾಣಿ ಕಾರ್ಯಕ್ರಮದ ಮುಖೇನ ಸಾಕಷ್ಟು ವಚನಗಳನ್ನು ಕೇಳ್ತಾ ಇದ್ದೀರಿ, ಅವುಗಳ ಅರ್ಥವನ್ನು ಅರಿತುಕೊಳ್ತಾ ಇದ್ದೀರಿ, ಹಾಗೆ ಅವುಗಳ ಸಾರವನ್ನು ಸಂಸಾರಕ್ಕೆ ಅಳವಡಿಸಿಕೊಳ್ತಾ ಸಮಾಜವನ್ನು ಸುಸ್ಥಿರತೆಯತ್ತ ಸಾಗಿಸುವಲ್ಲಿ ನಾವೆಲ್ಲರೂ ಸಹಕಾರಿಯಾಗ್ತಾ ಇದ್ದೀವಿ ಅಂತ ಭಾವಿಸ್ತಾ ಇಂದಿನ ಈ ಸಂಚಿಕೆಯನ್ನು ಆರಂಭಿಸೋಣ. ಬನ್ನಿ, ಸಂಚಿಕೆಯ ಮೊದಲ ವಚನ ಯಾವುದು ಅಂತ ನೋಡೋಣ. ಗುರುಲಿಂಗ ಪ್ರಸಾದವನ್ನು ಸೇವಿಸುವಲ್ಲಿ ಏಕರತಿಯಾಗಿರಬೇಕು. ಇಷ್ಟಲಿಂಗ ಪ್ರಸಾದವನ್ನು ಸೇವಿಸುವಲ್ಲಿ ಏಕರತಿಯಾಗಿರಬೇಕು. ಜಂಗಮಲಿಂಗ ಪ್ರಸಾದವನ್ನು ಸೇವಿಸುವಲ್ಲಿ ಏಕರತಿಯಾಗಿರಬೇಕು. ಗುರುಲಿಂಗ ಜಂಗಮದ ಈ ತ್ರಿವಿಧ ಪ್ರಸಾದವ ಸೇವಿಸುವಲ್ಲಿ ಏಕರತಿಯಾಗಿರಬೇಕು. ಅಂತಲ್ಲದೆ ಅನ್ಯಲಿಂಗ ಪ್ರಸಾದವ ಕೊಡಲಾಗದು. ಅದೇನು ಕಾರಣವೆಂದರೆ, ವೀರಶೈವ ತನ್ನ ಇಷ್ಟಲಿಂಗಕ್ಕೆ ಕೊಟ್ಟು ಕೊಂಬ ಕ್ರಿಯೆಗೆ ಬಾರದಾಗಿ ಭಕ್ತಾಂಗ ಕೋಟಿಗಳಲ್ಲಿ ಬೇರೆ ಬೇರೆ ಲಿಂಗ ತೋರಿತ್ತೆಂದಡೆ ಅದು ಬೇರಾಗಬಲ್ಲುದೇ. ಹಲವು ಘಟಜಲಗಳಲ್ಲಿ ಚಂದ್ರನೊಬ್ಬ ತೋರಿದಂತೆ ಇಂತಿ ಪರಿಯಲ್ಲಿ ಎಸೆವುದು ಬಹುಲಿಂಗ ಭಾವಂಗಳೆಂದಡೆ ಬೇರಾಗಬಲ್ಲುದೇ. ನಿಜಗುರು ಸ್ವತಂತ್ರ ಸಿದ್ಧಲಿಂಗೇಶ್ವರನ ಅಂಗ ಹಲವಾದಡೇನು ಅಲ್ಲಿ ತೋರುವುದೊಂದೇ ವಸ್ತು. ಸ್ವತಂತ್ರ ಸಿದ್ಧಲಿಂಗೇಶ್ವರರು ಬರೆದಿರುವಂಥ ಈ ವಚನದ ಅರ್ಥ: ತನು ಗುರುವಿಗರ್ಪಿಸಿ ಶುದ್ಧ ಪ್ರಸಾದವ ಸೇವಿಸುವಾಗ ಆ ಶುದ್ಧ ಪ್ರಸಾದದಲ್ಲಿಯೇ ಮನ ಲಿಂಗಕ್ಕರ್ಪಿತವಾದ ಸಿದ್ಧ ಪ್ರಸಾದ ಭಾವ ಜಂಗಕ್ಕರ್ಪಿತವಾದ ಪ್ರಸಿದ್ಧ ಪ್ರಸಾದ ಒಂದೇ ಎಂಬ ಭಾವ ಭಕ್ತಿರತಿ ಬೆರೆತಿರಬೇಕು. ಇಷ್ಟಲಿಂಗಕ್ಕೆ ಮನ ಅರ್ಪಿತವಾದ ಸಿದ್ಧ ಪ್ರಸಾದವ ಸೇವಿಸುವಾಗ ಆ ಸಿದ್ಧ ಪ್ರಸಾದದಲ್ಲಿಯೇ ತನು ಗುರುವಿಗರ್ಪಿತವಾದ ಶುದ್ಧ ಪ್ರಸಾದ ಭಾವ ಜಂಗಮಕ್ಕರ್ಪಿತವಾದ ಪ್ರಸಿದ್ಧ ಪ್ರಸಾದವ ಕೂಡಿ ಒಂದೇ ಆಗಿವೆ ಎಂಬ ಭಾವ ಭಕ್ತಿರತಿ ಬೆರೆತಿರಬೇಕು. ಭಾವ ಧನ ಜಂಗಮಕ್ಕರ್ಪಿತವಾದ ಪ್ರಸಿದ್ಧ ಪ್ರಸಾದವ ಸೇವಿಸುವಲ್ಲಿ ಆ ಪ್ರಸಿದ್ಧ ಪ್ರಸಾದದಲ್ಲಿಯೇ ತನು ಗುರುವಿಗರ್ಪಿತವಾದ ಶುದ್ಧ ಪ್ರಸಾದ ಮನಲಿಂಗಕ್ಕರ್ಪಿತವಾದ ಸಿದ್ಧ ಪ್ರಸಾದವ ಕೂಡಿ ಒಂದೇ ಆಗಿವೆ ಎಂಬ ಭಾವಭಕ್ತಿಯ ರತಿ ಬೆರೆತಿರಬೇಕು. ಈ ರೀತಿಯಾಗಿ ಗುರುಲಿಂಗ ಜಂಗಮದ ಶುದ್ಧ ಸಿದ್ಧ ಪ್ರಸಿದ್ಧವೆಂಬ ಮೂರು ಬಗೆಯ ಪರಿಶುದ್ಧ ಪ್ರಸಾದವನ್ನು ಸೇವಿಸುವಾಗ ಪ್ರಸಾದಿಯಲ್ಲಿ ಈ ಮೂರು ಬಗೆಯ ಪ್ರಸಾದವು ಪರಶಿವ ಸ್ವರೂಪವಾದ ಒಂದೇ ತತ್ವವೆಂಬ ಏಕೋಭಾವ ಭಕ್ತಿಯ ರತಿ ಅಳವಟ್ಟಿರಬೇಕು. ಇದಲ್ಲದೆ ಅನ್ಯ ಸ್ಥಾವರ ದೇವಾಲಯದ ಲಿಂಗದ ಪ್ರಸಾದವ ಇಷ್ಟಲಿಂಗ ಪ್ರಸಾದಿ ಸ್ವೀಕರಿಸಬಾರದು. ಏಕೆಂದರೆ ಸ್ಥಾವರ ಲಿಂಗದ ಪ್ರಸಾದವು ಲಿಂಗವಂತನು ಇಷ್ಟಲಿಂಗಕ್ಕೆ ಅರ್ಪಿಸಿಕೊಳ್ಳುವ ಪ್ರಸಾದ ಪದ್ಧತಿಗೆ ಇದು ಭಿನ್ನವಾಗಿದೆ. ಭಕ್ತರ ಅಂಗದಲ್ಲಿ ತೋರುವ ಇಷ್ಟ ಪ್ರಾಣ ಭಾವಲಿಂಗವಾಗಿ ತೋರುವ ಮಹಾಲಿಂಗವು ಬೇರೆ ಬೇರೆಯಾಗಿ ತೋರಿದರೆ ಅದು ಅನ್ಯಲಿಂಗವೆನಿಸುವುದೇ ಅಲ್ಲ. ಹಲವು ಮಡಕೆಯಲ್ಲಿ ತುಂಬಿದ ಜಲದಲ್ಲಿ ಪ್ರತಿಬಿಂಬವಾಗಿ ಚಂದ್ರನೊಬ್ಬನೇ ತೋರುವಂತೆ ಸದ್ಭಕ್ತರ ಅಂಗದಲ್ಲಿ ಈ ರೀತಿಯಾಗಿ ಒಂದೇ ಮಹಾಲಿಂಗವು ತೋರುವುದು. ಅಂಗದ ಭೇದಗಳಿಂದ ಬೇರೆಯಾಗಿ ತೋರಿದರೆ ಅದು ಮೂಲ ಅಖಂಡ ಲಿಂಗ ಬೇರಾಗಿರಬಲ್ಲುದೇ? ಇಲ್ಲ. ಪರಶಿವಲಿಂಗ ತತ್ವವು ಅಂಗ ಹಲವರಲ್ಲಿ ಹಲವು ನಾಮಗಳಿಂದ ತೋರಿದರೂ ಇದ್ದೂ ತೋರುವ ಅಖಂಡ ವಸ್ತು ಒಂದೇ ಆಗಿದೆ ಎಂಬುದೇ ಈ ವಚನದ ತತ್ವಾನುಭವವಾಗಿದೆ. ಮುಂದಿನ ವಚನ ಯಾವುದು ಅಂತ ನೋಡೋಣ.
ಕಾಲೋಚಿತವಾಗಿ ಅರ್ಪಿತಕ್ಕೆ ಬಂದ ಭೂತ ಜಾತ ಪದಾರ್ಥಗಳನ್ನು ಕಾಯದ ಕರದಲ್ಲಿ ಮುಟ್ಟಿ ಅರ್ಪಿಸುವ ಅರ್ಪಣವನರಿದು ಇಂದ್ರಿಯಂಗಳ ಮುಖದಲ್ಲಿ ಮುಟ್ಟದೆ ಅರ್ಪಿಸುವ ಅರ್ಪಣವನರಿದು ಇಷ್ಟಲಿಂಗಕ್ಕೆ ರೂಪು ಪ್ರಾಣಲಿಂಗಕ್ಕೆ ರುಚಿಯನಿತ್ತುಕೊಂಬ ಅನುಪಮ ಪ್ರಸಾದಿಯನುಪಮಿಸಬಹುದೇ ನಿಜಗುರು ಸ್ವತಂತ್ರ ಸಿದ್ಧಲಿಂಗೇಶ್ವರ. ಸ್ವತಂತ್ರ ಸಿದ್ಧಲಿಂಗೇಶ್ವರರು ಬರೆದಿರುವಂಥ ಈ ವಚನದ ಅರ್ಥವನ್ನು ನೋಡೋಣ. ಆಯಾ ಕಾಲಕ್ಕೆ ತಕ್ಕ ರೀತಿಯಲ್ಲಿ ಲಿಂಗಾರ್ಪಿತಕ್ಕೆ ಬಂದ ಪೃಥ್ವಿ, ಅಪ್ಪು, ಅಗ್ನಿ, ವಾಯು, ಆಕಾಶವೆಂಬ ಪಂಚಭೂತಗಳಿಂದ ಜನಿಸಿದ ದವಸ, ಧಾನ್ಯ, ಫಲ, ಪುಷ್ಪ ಮೊದಲಾದ ಪದಾರ್ಥಗಳನ್ನು ಸ್ಥೂಲಕಾಯದ ಕೈಯಿಂದ ಮುಟ್ಟಿ ಲಿಂಗಕ್ಕೆ ಅರ್ಪಿಸುವ ಅರ್ಪಣದ ವಿಧಾನವನರಿದು ಲಿಂಗ ಮುಖವಾಗದ ಶ್ರೋತ್ರ, ತ್ವಚ, ನೇತ್ರ, ಜಿಹ್ವೆ, ಘ್ರಾಣವೆಂಬ ಅಂಗೇಂದ್ರಿಯಗಳಿಂದ ಶಬ್ದ, ಸ್ಪರ್ಶ, ರೂಪ, ರಸ, ಗಂಧಗಳೆಂಬ ಪದಾರ್ಥವ ಮುಟ್ಟದೆ ಲಿಂಗೇಂದ್ರಿಯಗಳಿಂದ ಅರ್ಪಿಸುವ ಅರ್ಪಣಾ ವಿಧಾನವನರಿದು ಇಷ್ಟಲಿಂಗಕ್ಕೆ ರೂಪು ಪ್ರಾಣಲಿಂಗಕ್ಕೆ ರುಚಿಯನ್ನರ್ಪಿಸಿ ಪ್ರಸಾದವ ಪಡೆವ ಉಪಮಾತೀತವಾದ ಪರಮ ಪ್ರಸಾದಿಯನ್ನು ಮಾತಿನಿಂದ ಉಪಮಿಸಲು ಸಾಧ್ಯವೇ ಇಲ್ಲ ಎಂಬುದೇ ಈ ವಚನದ ತತ್ವಾನುಭವ. ಮುಂದಿನ ವಚನ ನೋಡೋಣ. ಶ್ರೀ ಗುರುವಿನ ಮಂತ್ರೋಪದೇಶವು ಶಬ್ದ ಪ್ರಸಾದಕ್ಕಾಶ್ರಯವಾಯಿತು. ಶ್ರೀ ಗುರುವಿನ ಹಸ್ತಮಸ್ತಕ ಸಂಯೋಗವು ಸ್ಪರ್ಶನ ಪ್ರಸಾದಕ್ಕಾಶ್ರಯವಾಯಿತು. ಶ್ರೀ ಗುರುವಿನ ಕೃಪಾವಲೋಕನವು ಅವಲೋಕನ ಪ್ರಸಾದಕ್ಕಾಶ್ರಯವಾಯಿತು. ಶ್ರೀ ಗುರುವಿನ ನಿರ್ಮಾಲ್ಯ ಗಂಧವು ಸದ್ಗುಣ ಗಂಧ ಪ್ರಸಾದಕ್ಕಾಶ್ರಯವಾಯಿತು. ಇಂತಪ್ಪ ಶ್ರೀ ಗುರುವಿನ ಪ್ರಸಾದವ ಪಡೆದ ತಂಗೆ ಭವಮಾಲೆಯುಂಟೆ ನಿಜಗುರು ಸ್ವತಂತ್ರ ಸಿದ್ಧಲಿಂಗೇಶ್ವರ. ಸ್ವತಂತ್ರ ಸಿದ್ಧಲಿಂಗೇಶ್ವರರು ಬರೆದಿರುವಂಥ ಈ ವಚನದ ಅರ್ಥವನ್ನು ನೋಡೋಣ. ಮಹಾಪ್ರಭೆಯ ಅರಿವಿನಾಗರದ ಶ್ರೀ ಗುರುವು ಕರುಣಿಸಿದ ಓಂ ನಮಃ ಶಿವಾಯ ಎಂಬ ಮಹಾಮಂತ್ರೋಪದೇಶವನ್ನು ಕಿವಿಯಿಂದ ಕೇಳುವ ಶಬ್ದ ಪ್ರಸಾದಕ್ಕೆ ಆಶ್ರಯವಾಯಿತು. ಅಂತಹ ಶ್ರೀ ಗುರುವಿನ ಹಸ್ತ ಮಸ್ತಕ ಸಂಯೋಗವು ಪ್ರಸಾದಿಯ ತ್ವಚದಿಂದ ಸ್ಪರ್ಶಿಸುವ ಸ್ಪರ್ಶ ಪ್ರಸಾದಕ್ಕೆ ಆಶ್ರಯವಾಯಿತು. ಶ್ರೀ ಗುರುವಿನ ಕಾರುಣ್ಯದಿಂದ ನೋಟವು ಪ್ರಸಾದಿಯ ನೋಟದ ದೃಷ್ಟಿ ಪ್ರಸಾದಕ್ಕೆ ಆಶ್ರಯವಾಯಿತು. ಶ್ರೀ ಗುರುವಿನ ಅರಿವಿನ ನಿರ್ಮಲ ಗಂಧವು ಪ್ರಸಾದಿಯ ಶಿವಗುಣವೆಂಬ ಸುಗಂಧ ಪ್ರಸಾದಕ್ಕೆ ಆಶ್ರಯವಾಯಿತು. ಈ ರೀತಿಯಾಗಿ ಸರ್ವಾಂಗ ಪರಿಶುದ್ಧಗೊಳಿಸುವ ಶ್ರೀ ಗುರುವಿನ ಕಾರುಣ್ಯದ ಜ್ಞಾನ ಪ್ರಸಾದ ಪಡೆದ ಪ್ರಸಾದಿಗೆ ಮತ್ತೆ ಮರಳಿ ಜನನ ಮರಣ ಭವ ದುಃಖವೆಂಬ ಭವಮಾಲೆ ಉಂಟೆ ಇಲ್ಲ ಎಂಬುದೇ ಈ ವಚನದ ತತ್ವಾನುಭವ. ಮುಂದಿನ ವಚನ. ತಾನು ಲಿಂಗಾವಧಾನಿಯಾಗಿ ಪದಾರ್ಥ ತನ್ನಂಗವ ಸೋಂಕದ ಮುನ್ನ ಪದಾರ್ಥದ ಪೂರ್ವಾಶ್ರಯವ ಕಳೆದು ಲಿಂಗ ಮುಖವ ಮಾಡಿ ಇಂದ್ರಿಯಂಗಳು ಲಿಂಗ ಮುಂತಾಗಿ ಹಿಡಿದು ಲಿಂಗಾರ್ಪಿತವ ಮಾಡಿ ತನು ಮನ ಪ್ರಾಣ ಪ್ರಸಾದ ಸಂತೃಪ್ತಿಯನೈದಿ ಪ್ರಸಾದ ಸುಖಾಬ್ಧಿಯೊಳೋಲಾಡುತ್ತಾ ನಿಜಗುರು ಸ್ವತಂತ್ರ ಸಿದ್ಧಲಿಂಗೇಶ್ವರನ ಪ್ರಸಾದ ಸಂಪತ್ತಿನಲ್ಲಿಹನು. ಸ್ವತಂತ್ರ ಸಿದ್ಧಲಿಂಗೇಶ್ವರರು ಬರೆದಿರುವಂಥ ಈ ವಚನದ ಅರ್ಥವನ್ನು ನೋಡೋಣ. ಪ್ರಸಾದಿಯು ಲಿಂಗದಲ್ಲಿ ಅವಧಾನ ಭಕ್ತಿ ಸಂಪನ್ನನಾಗಿ ಶಬ್ದ ಸ್ಪರ್ಶ ರೂಪ ರಸ ಗಂಧಗಳೆಂಬ ವಿಷಯ ಪದಾರ್ಥಗಳು ಬಂದು ಇಂದ್ರಿಯಗಳ ಮೂಲಕ ತನ್ನ ಅಂಗವ ಸ್ಪರ್ಶಿಸದೆ ಮೊದಲೇ ಆ ಪದಾರ್ಥಗಳ ಪೂರ್ವಾಶ್ರಮವನ್ನು ಲಿಂಗ ಮುಖವಾದ
ಇಂದ್ರಿಯಗಳಿಂದ ಕಳೆಯಬೇಕು. ಶ್ರೋತ್ರ, ತ್ವಚ, ನೇತ್ರ, ಜಿಹ್ವೆ, ನಾಶಿಕವೆಂಬ ಪಂಚಜ್ಞಾನೇಂದ್ರಿಯಗಳು ಲಿಂಗ ಮುಖವ ಮಾಡಿ ಆ ಲಿಂಗೇಂದ್ರಿಯಗಳಿಂದ ಪದಾರ್ಥವನ್ನು ಹಿಡಿದು ಲಿಂಗಾರ್ಪಿತವ ಮಾಡಬೇಕು. ನಂತರ ತನ್ನ ತನು ಮನ ಪ್ರಾಣಗಳೆಲ್ಲ ಲಿಂಗ ಪ್ರಸಾದದಿಂದ ಸಂತೃಪ್ತಗೊಳಿಸಿ ಪರಮ ಪ್ರಸಾದದ ಸುಖಾನಂದವೆಂಬ ಸಾಗರದೊಳಗೆ ನಲಿಯುತ್ತಾ ಈಜಾಡುತ್ತಾ ಆ ಪ್ರಸಾದಿಯು ಪರಶಿವ ಪ್ರಸಾದದ ಸಂಪತ್ತಿನಲ್ಲಿ ಸಂತೃಪ್ತನಾಗಿರುವನು ಎಂಬುದೇ ಈ ವಚನದ ತತ್ವಾನುಭವವಾಗಿದೆ. ಮುಂದಿನ ವಚನ ಯಾವುದು ಅಂತ ನೋಡೋಣ. ಭಕ್ತನಾದಡೆ ಇಂದ್ರಿಯಂಗಳ ಭಕ್ತರ ಮಾಡಿ, ತನುಗಣಗಳ ಭಕ್ತರ ಮಾಡಿ, ಅಂತಃಕರಣಗಳ ಭಕ್ತರ ಮಾಡಿ, ಅವಸ್ಥಾತ್ರಯಗಳನ್ನು ಅರ್ಪಿತವ ಮಾಡಿ, ತಾನು ಲಿಂಗಾರ್ಪಿತನಾಗಿ ಪ್ರಸಾದ ಗರ್ಭದಲ್ಲಿ ಭರಿತನಾದ ಪ್ರಸಾದಿಗೆ ಬೇರಾಶ್ರಯವಿಲ್ಲ. ತಾನೇ ಚಿದ್ರೂಪನು, ಭಾವಸುಖ ಸ್ವರೂಪನು, ತಾನೇ ನಿಜಗುರು ಸ್ವತಂತ್ರ ಸಿದ್ಧಲಿಂಗೇಶ್ವರನು. ಸ್ವತಂತ್ರ ಸಿದ್ಧಲಿಂಗೇಶ್ವರರು ಬರೆದಿರುವಂಥ ಈ ವಚನದ ಅರ್ಥ: ಪ್ರಸಾದ ಭಕ್ತನಾದರೆ ಶ್ರೋತ್ರ, ತ್ವಚ, ನೇತ್ರ, ಜಿಹ್ವೆ, ಘ್ರಾಣವೆಂಬ ಜ್ಞಾನೇಂದ್ರಿಯ, ವಾಕ್, ಪಾಣಿ, ಪಾದ, ಗುದ, ಗುಹ್ಯಗಳೆಂಬ ಕರ್ಮೇಂದ್ರಿಯಗಳನ್ನು ಪರಿಶುದ್ಧಗೊಳಿಸಿ ಲಿಂಗ ಭಕ್ತರನ್ನಾಗಿ ಮಾಡಬೇಕು. ಮತ್ತು ತನುವಿನಿಂದ ಮಾಡುವ ಸಕಲ ಕ್ರಿಯಾಚಾರಗಳಿಂದ ತನುಗುಣಗಳನ್ನು, ಅರಿವಿನಾಚಾರಗಳಿಂದ ಕ್ರಿಯಾಲಿಂಗ ಭಕ್ತರನ್ನಾಗಿ ಮಾಡಬೇಕು. ಚಿತ್ತ, ಬುದ್ಧಿ, ಅಹಂಕಾರ, ಮನ, ಜ್ಞಾನಗಳೆಂಬ ಅಂತಃಕರಣಗಳೆಲ್ಲವನ್ನು ಪರಿಶುದ್ಧಗೊಳಿಸಿ ಪ್ರಾಣಲಿಂಗದ ಭಕ್ತರನ್ನಾಗಿ ಮಾಡಬೇಕು. ನಂತರ ಜಾಗ್ರತ್, ಸ್ವಪ್ನ, ಸುಷುಪ್ತಿ ಎಂಬ ಮೂರವಸ್ಥೆಗಳನ್ನು ಶಿವಯೋಗ ಸಮಾಧಿಯಿಂದ ಲಿಂಗಕ್ಕೆ ಅರ್ಪಿತವ ಮಾಡಿ ತಾನೆಂಬುದನ್ನೂ ಲಿಂಗಾರ್ಪಿತವಾಗಿ ಪರಬ್ರಹ್ಮ ಸ್ವರೂಪವಾದ ಪ್ರಸಾದಲಿಂಗದ ಉದರದಲ್ಲಿ ಬೆರೆದು ಒಂದಾದ ಪ್ರಸಾದಿಗೆ ಪ್ರಸಾದವೇ ಆಶ್ರಯವಲ್ಲದೆ ಮತ್ತೆ ಮತ್ತೊಂದಾಶ್ರಯವಿಲ್ಲ. ಆಗ ಆ ಪ್ರಸಾದಿಯು ತಾನೇ ಕೇವಲ ಜ್ಞಾನ ಸ್ವರೂಪನಾದ ಚಿದ್ರೂಪನು, ಶಿವನೇ ತಾನೆಂಬ ಶಿವಭಾವ ಸ್ವರೂಪವೆಂಬ ಪರಶಿವನೂ ಎಂಬುದೇ ಈ ವಚನದ ತತ್ವಾನುಭವವಾಗಿದೆ. ಮುಂದಿನ ವಚನ ಯಾವುದು ಅಂತ ನೋಡೋಣ. ಪ್ರಸಾದವನು, ಪ್ರಸಾದಿಯನು, ಪದಾರ್ಥದ ಭೇದವನು ಅರಿವುದರಿದು ನೋಡ. ಮುನ್ನಾದಿಯ ಪ್ರಸಾದವು ಅರ್ಪಣಕ್ಕೆ ಬಂದಲ್ಲಿ ಉಪಚಾರದಿಂದ ಪದಾರ್ಥವೆನಿಸಿತ್ತು. ಅರ್ಪಣದ ಮೇಲೆ ಪ್ರಸಾದವೆನಿಸಿತ್ತು. ಆ ಪ್ರಸಾದ ಕುಳವ ಬಲ್ಲಡೆ ಆತ ಪ್ರಸಾದಿ. ಪ್ರಸಾದಿಯ ಬಿಟ್ಟು ಪ್ರಸಾದವಿಲ್ಲ, ಪ್ರಸಾದ ಬಿಟ್ಟು ಪ್ರಸಾದಿಯಿಲ್ಲ. ಪ್ರಸಾದವು ಪ್ರಸಾದಿಯು ಕೂಡಿ ಸೋಂಕದ ಪದಾರ್ಥವಿಲ್ಲ. ಇದು ಕಾರಣ ನಿಜಗುರು ಸ್ವತಂತ್ರ ಸಿದ್ಧಲಿಂಗೇಶ್ವರನ ಪ್ರಸಾದಿಯ ಪ್ರಸಾದದಿಂದ ಮೂರು ಲೋಕವೆಲ್ಲ ಜೀವಿಸಿತ್ತಾಗಿ ಅಂತಪ್ಪ ಪ್ರಸಾದಿಗೆ ನಮೋ ನಮೋ ಎನ್ನುತ್ತಿರ್ದೆನು. ಸ್ವತಂತ್ರ ಸಿದ್ಧಲಿಂಗೇಶ್ವರರು ಬರೆದಿರುವಂಥ ಈ ವಚನದ ಅರ್ಥವನ್ನು ನೋಡೋಣ. ಪರಬ್ರಹ್ಮ ಸ್ವರೂಪವಾದ ಪ್ರಸಾದವನ್ನು ಮತ್ತು ಆ ಪ್ರಸಾದವನ್ನಳವಡಿಸಿಕೊಂಬ ಪ್ರಸಾದಿಯನ್ನು ಮತ್ತು ಅರ್ಪಿಸುವ ಪದಾರ್ಥದ ನಿಜ ಮರ್ಮವನ್ನು ಅರಿವಿನಿಂದ ಅರಿಯಬೇಕು ನೋಡಿರೈ. ಹೇಗೆಂದರೆ ಸೃಷ್ಟಿಯುಗಮಕ್ಕೆ ಮೂಲ ಕಾರಣವಾದ ಮಹಾಲಿಂಗವೆಂಬ ಆದಿಯ ಮಹಾಪ್ರಸಾದವ ತಾನೇ ಸೃಷ್ಟಿಯ ಸ್ವರೂಪವ ತಾಳಿ ದವಸ, ಧಾನ್ಯ, ಹಣ್ಣು ಮುಂತಾದ ಪದಾರ್ಥವಾಗಿ ಪುನಃ ಲಿಂಗಕ್ಕೆ ಅರ್ಪಣವಾಗಲು ಬಂದಾಗ ಅದು ಲಿಂಗಾರ್ಪಿತವಾಗುವ ಬರೀ ಉಪಚಾರಕ್ಕಾಗಿ ಮಾತ್ರ ಪದಾರ್ಥವೆನಿಸಿದೆ. ಆ ಪದಾರ್ಥವು ತನ್ನ ಮೂಲವಾದ ಮಹಾಲಿಂಗಕ್ಕೆ
ಅರ್ಪಿತವಾದ ಮೇಲೆ ತಾನೇ ಮಹಾಪ್ರಸಾದವೆನಿಸಿತ್ತು. ಈ ರೀತಿಯಾದ ಪ್ರಸಾದದ ಮೂಲ ಭೇದವನರಿದರೆ ಆತ ನಿಜವಾದ ಪ್ರಸಾದಿ. ಇಂಥ ನಿಜ ಪ್ರಸಾದಿಯನ್ನು ಬಿಟ್ಟು ಬೇರೆ ಪ್ರಸಾದಿ ಇಲ್ಲ. ಈ ತೆರನಾಗಿ ಮಹಾಲಿಂಗವೆನಿಸುವ ಪ್ರಸಾದವು ಮತ್ತು ಆ ಪ್ರಸಾದಕ್ಕೆ ಅರ್ಪಿತವಾದ ಪ್ರಸಾದಿಯು ಒಂದಾಗಿ ಬೆರೆದು ಅರ್ಪಿಸಿಕೊಳ್ಳದ ಯಾವ ಪದಾರ್ಥವೂ ಇಲ್ಲ. ಆದುದರಿಂದ ಪರಶಿವನ ನಿಜ ಪ್ರಸಾದಿಯ ಪ್ರಸಾದದಿಂದ ತನು ಮನ ಭಾವವೆಂಬ ಮೂರು ಲೋಕವೆಲ್ಲವೂ ಬಾಳುವುದರಿಂದ ಅಂತಹ ಮಹಾಪ್ರಸಾದಿಗೆ ನಮೋ ನಮೋ ಎನ್ನುತ್ತಲಿದೆನ್ನು ಎಂಬುದೇ ಈ ವಚನದ ತತ್ವಾನುಭವವಾಗಿದೆ. ಮುಂದಿನ ವಚನ ಯಾವುದು ಅಂತ ನೋಡೋಣ. ತೈಲ ಬತ್ತಿ ಜ್ಯೋತಿಯ ಮುಟ್ಟಿ ಜ್ಯೋತಿಯಪ್ಪುದು ನೋಡ, ಸದ್ಭಕ್ತಿ ಸ್ನೇಹ ಮೋಹದಿಂದ ಲಿಂಗ ಸ್ವರೂಪವ ಮಾಡಿ, ಆ ಭಕ್ತನ ದೇಹ ಮನ ಕರಣಗಳೆಲ್ಲವೂ ಲಿಂಗವಾದವೂ ನೋಡ. ಲಿಂಗವ ಮುಟ್ಟಿ ಮತ್ತೊಂದೇನುವ ಮುಟ್ಟದ ನಿರ್ಮೋಹಿಯ ಮಾಹೇಶ್ವರನೆಂಬೆನು ಕಾಣ, ಮಹಾಲಿಂಗ ಗುರು ಶಿವಸಿದ್ಧೇಶ್ವರ ಪ್ರಭುವೆ. ಸಿದ್ಧಲಿಂಗೇಶ್ವರರು ಬರೆದಿರುವಂಥ ಈ ವಚನದ ಅರ್ಥವನ್ನು ನೋಡೋಣ. ತೈಲವ ತುಂಬಿದ ಬತ್ತಿ ಜ್ಯೋತಿಯನ್ನು ಮುಟ್ಟಿ ತಾನು ಜ್ಯೋತಿಯಾಗುವುದು. ಅದರಂತೆ ಅರಿವಿನ ಅಭಿನ್ನ ಭಕ್ತಿಯ ಸ್ನೇಹ ಭಾವ ಒಡವೆರೆವ ಮೋಹದಿಂದ ಲಿಂಗವನ್ನು ಅಂಗಕ್ಕೆ ಅಪ್ಪಿಕೊಂಡರೆ ಅಂತಹ ಸದ್ಭಕ್ತನ ದೇಹ ಮನ ಮತ್ತು ಚಿತ್ತಬುದ್ಧಿ ಮುಂತಾದ ಕರಣೇಂದ್ರಿಗಳೆಲ್ಲವೂ ಲಿಂಗ ಸ್ವರೂಪವೇ ಆಗಿರುವವು. ತಾನು ಲಿಂಗವನಪ್ಪಿ ಲಿಂಗ ಸ್ವರೂಪವೇ ಆಗಲು ಲಿಂಗವನಲ್ಲದೆ ಮತ್ತೊಂದು ಅನ್ಯವನು ಮುಟ್ಟದ ಲಿಂಗನಿಷ್ಠ ನಿರ್ಮೋಹಿ ಮಹೇಶ್ವರನ ನಿಲುವನ್ನು ಏನೆಂದು ಬಣ್ಣಿಸಲಿ ಎಂಬುದೇ ಈ ವಚನದ ತತ್ವಾನುಭವವಾಗಿದೆ. ಮುಂದಿನ ವಚನ ಯಾವುದು ಅಂತ ನೋಡೋಣ. ಬ್ರಹ್ಮರಂಧ್ರವೆಂಬ ಉತ್ತರೋತ್ತರ ಕೇದಾರವಯ್ಯ, ಭ್ರೂಮ ಮಧ್ಯವೆಂಬ ಶ್ರೀಶೈಲ, ಹೃದಯ ಕಮಲ ಕರ್ಣಿಕಾವಾಸವೆನಿಸುವ ಕಾಶಿ ಕಾಣಿಭೋ. ಬ್ರಹ್ಮರಂಧ್ರದಲ್ಲಿ ಗುರು ಸ್ವಾಯತ, ಭ್ರೂಮಧ್ಯದಲ್ಲಿ ಲಿಂಗ ಸ್ವಾಯತ, ಹೃದಯ ಕಮಲ ಕರ್ಣಿಕಾವಾಸದಲ್ಲಿ ಪರಮ ಜಂಗಮ ಲಿಂಗ ಸ್ವಾಯತ. ಈ ಲಿಂಗಗಳು ಇದ್ದಲ್ಲಿಯೇ ಸಮಸ್ತ ಲಿಂಗಗಳಿರ್ಪವು, ಅಲ್ಲಿಯೇ ಸಮಸ್ತ ತೀರ್ಥಯಾತ್ರೆಗಳಿಪ್ಪವು. ಸಮಸ್ತ ಕ್ಷೇತ್ರಗಳು ಅಲ್ಲಿಯೇ ಇಪ್ಪವು, ಗತಿ ಪಥ ಮುಕ್ತಿಯು ಅಲ್ಲಿಯೇ ಇಪ್ಪವು. ಹೀಗೆ ತನ್ನ ಒಳ ಹೊರಗೆ ಭರಿತವಾಗಿಪ್ಪ ಲಿಂಗವ ತಾ ಕುರುಹನರಿಯದೆ, ಅನ್ಯಲಿಂಗದಲ್ಲಿ ವರವ ಹಡೆದೆನೆಂಬ ಕುನ್ನಿಗಳನ್ನೊಲ್ಲ ಮಹಾಲಿಂಗ ಗುರು ಶಿವಸಿದ್ಧೇಶ್ವರ ಪ್ರಭುವೆ. ಸಿದ್ಧಲಿಂಗೇಶ್ವರರು ಬರೆದಿರುವಂಥ ಈ ವಚನದ ಅರ್ಥವನ್ನು ನೋಡೋಣ. ಶಿವಯೋಗ ಸಮರತಿಯನ್ನು ಪಡೆಯಲು ಸೂಕ್ಷ್ಮವಾದ ಸುಷುಮ್ನ ದ್ವಾರವಾಗಿರುವ ಬ್ರಹ್ಮರಂಧ್ರವೆಂಬುದರ ಕೊನೆಯ ನೆಲೆಯಾದ ಸಹಸ್ರಾರ ಚಕ್ರವೇ ಉತ್ತರೋತ್ತರವೆನಿಸುವ ಕೇದಾರ ಕ್ಷೇತ್ರವು. ಆಜ್ಞಾಚಕ್ರದ ಭ್ರೂಮಧ್ಯವೆಂಬುದೇ ಮಹಾಲಿಂಗವಿರುವ ಶ್ರೀಶೈಲ ಕ್ಷೇತ್ರವು. ಹೃದಯ ಕಮಲವೆನಿಸುವ ತಾವರೆಯ ಮಧ್ಯ ನೆಲೆ ನಿಲ್ಲುವುದೇ ಕಾಶಿ ಕ್ಷೇತ್ರವು. ಬ್ರಹ್ಮರಂಧ್ರದಲ್ಲಿ ಗುರುವು ನೆಲೆಗೊಂಡಿರುವುದು, ಭ್ರೂಮಧ್ಯದಲ್ಲಿ ಮಹಾಲಿಂಗ ನೆಲೆಗೊಂಡಿರುವುದು, ಹೃದಯ ಕಮಲದಲ್ಲಿ ಪರಮ ಜಂಗಮ ನೆಲೆಗೊಂಡಿರುವುದು. ಇಂತಹ ಗುರುಲಿಂಗ ಮಹಾಲಿಂಗ ಜಂಗಮಲಿಂಗವಿದ್ದಲ್ಲಿಯೇ ಸೃಷ್ಟಿಯಲ್ಲಿನ ಸಮಸ್ತ ಲಿಂಗಗಳೂ ಇರುತ್ತವೆ. ಇಲ್ಲಿಯೇ ಭೂಮಿಯ ಮೇಲಿರುವ ಸಮಸ್ತ ತೀರ್ಥಯಾತ್ರೆಗಳಿರುವವು. ಲೋಕದಲ್ಲಿರುವ ಸಮಸ್ತ ಕ್ಷೇತ್ರಗಳೂ ಅಲ್ಲಿಯೇ ಇರುವವು. ಭಕ್ತನ ಬಾಳ ಗುರಿಯ ಗತಿ ಆ ಮೂಲ ಗುರಿಯ ತಲುಪುವ ಶಿವಪಥ.
ಮತ್ತು ಆ ಪಥವಿಡಿದು ಪಡೆವ ಪದ ಮುಕ್ತಿಯೂ ಕೂಡ ಅಲ್ಲಿಯೇ ಇರುವವು. ಈ ರೀತಿಯಾಗಿ ತನ್ನ ಒಳಗೆ ಹೊರಗೆ ತುಂಬಿ ಭರಿತವಾಗಿರುವ ಮಹಾಲಿಂಗದ ಅರಿವಿನ ಕುರುಹನ್ನು ತನ್ನಲ್ಲಿ ತಾನರಿಯದೆ ತನ್ನ ಬಿಟ್ಟಿರುವ ಅನ್ಯ ಭಿನ್ನವಾದ ತೀರ್ಥಕ್ಷೇತ್ರದ ದೇಗುಲದ ಸ್ಥಾವರ ಲಿಂಗದಲ್ಲಿ ವರವನ್ನು ಪಡೆದೆನೆಂಬುದು ಬೊಗಳುವ ಶ್ವಾನ ಮರಿಗಳನ್ನು ತನ್ನೊಳಗೆ ಸಮರಸಗೊಳಿಸಿಕೊಳ್ಳಲೊಲ್ಲನು ಮಹಾಲಿಂಗ ದೇವನು ಎಂಬುದೇ ಈ ವಚನದ ತತ್ವಾನುಭವವಾಗಿದೆ. ಮುಂದಿನ ವಚನ: ಘ್ರಾಣ ಮುಟ್ಟದ ಮುನ್ನ ನಿಮಗರ್ಪಿತವಾಯಿತ್ತು, ಜಿಹ್ವೆ ಮುಟ್ಟದ ಮುನ್ನ ನಿಮಗರ್ಪಿತವಾಯಿತ್ತು, ನೇತ್ರ ಮುಟ್ಟದ ಮುನ್ನ ನಿಮಗರ್ಪಿತವಾಯಿತ್ತು, ತ್ವಕ್ಕು ಮುಟ್ಟದ ಮುನ್ನ ನಿಮಗರ್ಪಿತವಾಯಿತ್ತು, ಶ್ರೋತ್ರ ಮುಟ್ಟದ ಮುನ್ನ ನಿಮಗರ್ಪಿತವಾಯಿತ್ತು, ಮನ ಮುಟ್ಟದ ಮುನ್ನ ನಿಮಗರ್ಪಿತವಾಯಿತ್ತು, ಇಂತು ಸರ್ವೇಂದ್ರಿಯಗಳು ಮುಟ್ಟದ ಮುನ್ನ ನಿಮಗರ್ಪಿತವಾಯಿತ್ತು. ನಿಜಗುರು ಸ್ವತಂತ್ರ ಸಿದ್ಧಲಿಂಗೇಶ್ವರ. ಸ್ವತಂತ್ರ ಸಿದ್ಧಲಿಂಗೇಶ್ವರರ ಈ ವಚನದ ಅರ್ಥ: ಓ ಮಹಾಲಿಂಗವೇ, ಎನ್ನ ನಾಶಿಕವು ವಿಷಯ ಸುಖಾಪೇಕ್ಷೆಯಿಂದ ಗಂಧ ಪದಾರ್ಥವ ಮುಟ್ಟದ ಮೊದಲೇ ಆಚಾರಲಿಂಗದ ಮುಖವಾದ ನಾಶಿಕೇಂದ್ರಿಯದಿಂದ ಗಂಧ ಪದಾರ್ಥ ನಿಮಗರ್ಪಿತವಾಯಿತು. ಎನ್ನ ಜಿಹ್ವೆಯು ವಿಷಯ ಸುಖಾಪೇಕ್ಷೆಯಿಂದ ರುಚಿ ಪದಾರ್ಥವ ಮುಟ್ಟದ ಮೊದಲೇ ಗುರುಲಿಂಗದ ಮುಖವಾದ ರಸನೇಂದ್ರಿಯದಿಂದ ರುಚಿ ಪದಾರ್ಥ ನಿಮಗರ್ಪಿತವಾಯಿತು. ಎನ್ನ ನೇತ್ರವು ವಿಷಯ ಸುಖಾಪೇಕ್ಷೆಯಿಂದ ರೂಪ ಪದಾರ್ಥವ ಮುಟ್ಟದ ಮೊದಲೇ ಶಿವಲಿಂಗದ ಮುಖವಾದ ನೇತ್ರೇಂದ್ರಿಯದಿಂದ ರೂಪ ಪದಾರ್ಥ ನಿಮಗರ್ಪಿತವಾಯಿತು. ಎನ್ನ ತ್ವಚವು ವಿಷಯ ಸುಖಾಪೇಕ್ಷೆಯಿಂದ ಸ್ಪರ್ಶ ಪದಾರ್ಥವ ಮುಟ್ಟದ ಮೊದಲೇ ಜಂಗಮಲಿಂಗದ ಮುಖವಾದ ತ್ವಗೇಂದ್ರಿಯದಿಂದ ಸ್ಪರ್ಶ ಪದಾರ್ಥ ನಿಮಗರ್ಪಿತವಾಯಿತು. ಎನ್ನ ಶ್ರೋತ್ರವು ವಿಷಯ ಸುಖಾಪೇಕ್ಷೆಯಿಂದ ಶಬ್ದ ಪದಾರ್ಥವ ಮುಟ್ಟದ ಮೊದಲೇ ಪ್ರಸಾದಲಿಂಗವಾದ ಶ್ರೋತ್ರೇಂದ್ರಿಯದಿಂದ ಶಬ್ದ ಪದಾರ್ಥ ನಿಮಗರ್ಪಿತವಾಯಿತು. ಎನ್ನ ಪಂಚೇಂದ್ರಿಯಗಳ ಚಟುವಟಿಕೆಗೆ ಚೇತನವಾದ ಮನ ವಿಷಯ ಸುಖಾಪೇಕ್ಷೆಯಿಂದ ಶಬ್ದ, ಸ್ಪರ್ಶ, ರೂಪ, ರಸ, ಗಂಧ ಪದಾರ್ಥವ ಮುಟ್ಟದ ಮೊದಲೇ ಮಹಾಲಿಂಗದ ಮುಖವಾದ ಮನೋಮುಖದಿಂದ ತೃಪ್ತಿ ಪದಾರ್ಥ ನಿಮಗರ್ಪಿತವಾಯಿತು. ಈ ರೀತಿಯಾಗಿ ಪಂಚೇಂದ್ರಿಯಗಳು ವಿಷಯಾಪೇಕ್ಷೆಯಿಂದ ಮುಟ್ಟದ ಮೊದಲೇ ಶಬ್ದ, ಸ್ಪರ್ಶ, ರೂಪ, ರಸ, ಗಂಧಗಳು ಮತ್ತು ಇವುಗಳ ತೃಪ್ತಿ ಪದಾರ್ಥವು ನಿಮಗರ್ಪಿತವಾಯಿತು. ಇನ್ನು ಎನಗೆ ಭವವಿಲ್ಲ ಎಂಬುದೇ ಈ ವಚನದ ತತ್ವಾನುಭವವಾಗಿದೆ. ಮುಂದಿನ ವಚನ: ಅಯ್ಯ, ಘ್ರಾಣದಲ್ಲಿ ನಿಂದು ಗಂಧವ ಗ್ರಹಿಸಿ ಗಂಧ ಪ್ರಸಾದವ ನೀವುತ್ತಿರ್ಪಿರಯ್ಯ. ಜಿಹ್ವೆಯಲ್ಲಿ ನಿಂದು ರಸವ ಗ್ರಹಿಸಿ ರಸ ಪ್ರಸಾದವ ನೀವುತ್ತಿರ್ಪಿರಯ್ಯ. ನೇತ್ರದಲ್ಲಿ ನಿಂದು ರೂಪವ ಗ್ರಹಿಸಿ ರೂಪ ಪ್ರಸಾದವ ನೀವುತ್ತಿರ್ಪಿರಯ್ಯ. ತ್ವಕ್ಕಿನಲ್ಲಿ ನಿಂದು ಸ್ಪರ್ಶನವ ಗ್ರಹಿಸಿ ಸ್ಪರ್ಶನ ಪ್ರಸಾದವ ನೀವುತ್ತಿರ್ಪಿರಯ್ಯ. ಶ್ರೋತ್ರದಲ್ಲಿ ನಿಂದು ಶಬ್ದವ ಗ್ರಹಿಸಿ ಶಬ್ದ ಪ್ರಸಾದವ ನೀವುತ್ತಿರ್ಪಿರಯ್ಯ. ಮನದಲ್ಲಿ ನಿಂದು ಪರಿಣಾಮವ ಗ್ರಹಿಸಿ ಪರಿಣಾಮ ಪ್ರಸಾದವ ನೀವುತ್ತಿರ್ಪಿರಯ್ಯ. ಇಂತು ಸರ್ವೇಂದ್ರಿಯಗಳಲ್ಲಿ ನಿಂದು ಸರ್ವ ಪದಾರ್ಥವ ಗ್ರಹಿಸಿ ಎನಗೆ ಪ್ರಸಾದವ ಕರುಣಿಸುತ್ತಿರ್ಪಿರಯ್ಯ. ನಿಜಗುರು ಸ್ವತಂತ್ರ ಸಿದ್ಧಲಿಂಗೇಶ್ವರ. ಸ್ವತಂತ್ರ ಸಿದ್ಧಲಿಂಗೇಶ್ವರರ ಈ ವಚನದ ಅರ್ಥ: ಇಂತು ಷಡೀಂದ್ರಿಯಗಳಲ್ಲಿ ಷಡ್ಲಿಂಗವಾಗಿ ನಿಂತು ಷಡ್ವಿಧ ಪದಾರ್ಥವ ಮಹಾಲಿಂಗ ತಂದೆಯೇ ನೀವೇ ಎನಗೆ ಕರುಣಿಸುತ್ತಿರುವಿರಿ ಎಂಬುದೇ
ಈ ವಚನದ ತತ್ವಾನುಭವವಾಗಿದೆ. ಪ್ರಿಯ ವೀಕ್ಷಕರೇ, ಕೇಳಿದ್ರಲ್ಲ, ಇಂದಿನ ವಚನವಾಣಿ ಕಾರ್ಯಕ್ರಮದಲ್ಲಿ ಸಾಕಷ್ಟು ವಚನಗಳನ್ನು ಕೇಳಿದಿರಿ, ಅವುಗಳ ಅರ್ಥವನ್ನು ಅರಿತುಕೊಂಡಿದ್ದೀರಿ, ಹಾಗೆ ಅವುಗಳ ಸಾರವನ್ನು ಸಂಸಾರಕ್ಕೆ ಅಳವಡಿಸಿಕೊಳ್ತಾ ಸಮಾಜವನ್ನು ಸುಸ್ಥಿರತೆಯತ್ತ ಸಾಗಿಸುವಲ್ಲಿ ಸಹಕಾರಿಯಾಗೋಣ ಅಂತ ಹೇಳ್ತಾ ಇಂದಿನ ಈ ಸಂಚಿಕೆಯನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಈ ಸಂಚಿಕೆಯಲ್ಲಿ ತಾವೆಲ್ಲರೂ ಕೇಳರಿತಂತಹ ಎಲ್ಲ ವಚನಗಳ ಸಂಗ್ರಹ ಹಾಗೂ ಅವುಗಳನ್ನು ಅರ್ಥೈಸಿರುವವರು ವಚನ ತತ್ವಾನುಭವ ಎಂಬ ಕೃತಿಯ ಲೇಖಕರಾದ ಶ್ರೀ ಸಿದ್ದರಾಮೇಶ್ವರ ಶರಣರು ಬೆಲ್ದಾಳ. ಇವರ ಮತ್ತೊಂದಷ್ಟು ವಚನಗಳೊಂದಿಗೆ ನಿಮ್ಮನ್ನು ಭೇಟಿಯಾಗ್ತೀನಿ. ಅಲ್ಲಿವರೆಗೂ ನಿರಂತರವಾಗಿ ನೋಡ್ತಾ ಇರಿ ಶ್ರೀ ಬಸವ ಟಿವಿ. ಇದು ಸಂಸ್ಕಾರದ ಬೆಳಕು. ಶರಣು ಶರಣಾರ್ಥಿ.